1.5 ಕಪ್ಪಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಬೇಕು. ನೀಟಾಗಿ ಡ್ರೈ ರೋಸ್ಟ್ ಆಗಿದೆ. ನಾನು ಇದು ಸಿಪ್ಪೆನ ತೆಗಿಯಲ್ಲ, ಬಿಕಾಸ್ ಇದರಲ್ಲೂ ಕೂಡ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರುತ್ತೆ. ಸೊ ಹಾಗಾಗಿ ನಾನು ಸಿಪ್ಪೆ ಕೂಡ ಹಂಗೆ ಉಳಿಸ್ಕೊತೀನಿ. ನಿಮಗೆ ಬೇಕಂದರೆ ನೀವು ಸಿಪ್ಪೆನೆಲ್ಲ ತೆಗಿಬೋದು. ಫ್ರೈ ಆಗಿದೆ, ಸಾಕು, ಇಷ್ಟು ಫ್ರೈ ಆಗಿತ್ತು. ಇವಾಗ ತೆಗೆದು ಅದನ್ನು ಕೂಲ್ ಮಾಡ್ಕೊತೀನಿ. ಇವಾಗ ಅದೇ ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಫ್ರೈ ಆಗಿದೆ. ಇದನ್ನು ಕೂಡ ಆರೋದಕ್ಕೆ ಬಿಡ್ತೀನಿ. ಮತ್ತದೇ ಬಾಣಲಿನಲ್ಲಿ ಹತ್ತತ್ರ 1 ಸ್ಪೂನಷ್ಟು ಪೆಪ್ಪರು, 2 ಸ್ಪೂನು ಜೀರಿಗೆ, ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಕರಿಬೇವಿನ ಸೊಪ್ಪು ಕ್ರಿಸ್ಪಿ ಆಗೋವರೆಗೂ. ಕೊನೆಯಲ್ಲಿ 1 ಸ್ಪೂನಷ್ಟು ಎಳ್ಳು. ಸ್ಟವ್ ಆಫ್ ಮಾಡೋ ಟೈಮಿಗೆ ಸ್ವಲ್ಪ ಕೊಬ್ಬರಿ. ಇದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹತ್ತತ್ರ 1.5 ಗೆಂಡೆ ಬೆಳ್ಳುಳ್ಳಿ. ಇದು ನಾನು ಸಿಪ್ಪೆ ತೆಗೆದಿದ್ದೀನಿ, ನೀವು ಹಾಗೆ ಬೇಕಾದರೂ ಹಾಕ್ಕೊಬೋದು. ಜಸ್ಟ್ ಹಾಗೆ ಬಿಸಿ ಮಾಡ್ಕೊಳ್ಳಿ ಸಾಕು, ಸ್ಟವ್ ಆಫ್ ಮಾಡಿಕೊಂಡು. ಇದಿಷ್ಟನ್ನು ಕಂಪ್ಲೀಟ್ ತಣ್ಣಗಾಗೋದಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನು ಅರಿಶಿನದ ಪುಡಿ, ಹತ್ತತ್ರ 1 ಸ್ಪೂನಷ್ಟು ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಲೆಮನ್ ಸೈಜಷ್ಟು ಹುಣಸೆಹಣ್ಣು. ಇದಿಷ್ಟನ್ನು ಹಾಕ್ಕೊಂಡು ಪೌಡರ್ ಮಾಡ್ಕೊಬೇಕು. ಅದು ನಿಮಗೆ ಬಿಟ್ಟಿರೋದು. ಫೈನ್ ಪೌಡರ್ ಆದರೂ ಮಾಡ್ಕೊಳ್ಳಿ, ಇಲ್ಲ ಕೋರ್ಸ್ ಪೌಡರ್ ಆದರೂ ಮಾಡ್ಕೊಳ್ಳಿ, ಡಿಪೆಂಡ್ಸ್ ಆನ್ ಯೋರ್ ಟೇಸ್ಟ್. ಬಟ್ ನಾರ್ಮಲಾಗಿ ಚಟ್ನಿ ಪುಡಿ ಬಂದು ಸ್ವಲ್ಪ ಕೋರ್ಸ್ ಪೌಡರ್ ಇರುತ್ತೆ. ಚಟ್ನಿ ಪುಡಿ ರೆಡಿಯಾಗಿದೆ. ಆರಿದ್ಮೇಲೆ, ತಣ್ಣಗಾದ್ಮೇಲೆ ಸ್ವಲ್ಪ ಬಿಸಿ ಬಿಸಿ ಅನ್ನಿಸ್ತಾ ಇದೆ. ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಟು ಒಂದು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ, ದೋಸೆ, ಚಪಾತಿ, ಬಿಸಿ ಬಿಸಿ ಅನ್ನ ಯಾವುದಕ್ಕಾದರೂ ಆಗುತ್ತೆ. ತುಂಬ ಟೇಸ್ಟಿ ಇದೆ. ಆಲ್ರೆಡಿ ಒಳ್ಳೆ ವಾಸನೆ ಬರ್ತಾ ಇದೆ.